ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಗುಂಡಕನಾಳ ಗ್ರಾಮದಲ್ಲಿ ನಡೆದ ರಸ್ತೆಯ ಭೂಮಿ ಪೂಜೆ. ರಾಜ್ಯದಲ್ಲಿ ನಮ್ಮ ಜೆಡಿಎಸ್ ಸರ್ಕಾರ ಇಲ್ಲ ಆದ್ರೂ ನಾನು ವಿರೋಧ ಪಕ್ಷದ ಶಾಸಕ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಅನುದಾನದ ತುಂಬಾ ಕೊರತೆ ಇದೆ. ಇದರ ಮಧ್ಯೆಯೂ ನಾನು ಎಲ್ಲರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವುದರಿಂದ ಅನುದಾನ ತಂದು ಕೆಲಸ ಮಾಡ್ತಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಎಂದು ದೇವರ ಹಿಪ್ಪರಗಿ ಜೆಡಿಎಸ್ ಪಕ್ಷದ ಶಾಸಕರಾದ ರಾಜುಗೌಡ ಪಾಟೀಲ್ ರವರು ತಿಳಿಸಿದರು. ತಾಲೂಕಿನ ಗುಂಡಕನಾಳ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ರೂ. 450 ಲಕ್ಷ ಮೊತ್ತದ ಗುಂಡಕನಾಳ ಬಾ ಸಾಲವಾಡಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ನಂತರ ಗ್ರಾಮಸ್ಥರು ಹಮ್ಮಿಕೊಂಡ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಇಲ್ಲಿ ಇವತ್ತಿನ ಪರಿಸ್ಥಿತಿಗೆ ಈ ರಾಜ್ಯಕ್ಕೊಂದು ಒಳ್ಳೇದಾಗಬೇಕು, ಜನಪರವಾಗಿರುವಂತಹ ಸರ್ಕಾರ ಬರ್ಬೇಕನ್ನಂತ ವಿಚಾರ ಇಟ್ಕೊಂಡು ಇವತ್ತು ಅಲಯನ್ಸ್ ಅನ್ನು ಮಾಡ್ಕೊಂಡಾರ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸವನಗೌಡ ವಣಿಕ್ಯಾಳ, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಸವನಗೌಡ ಮಾಡಗಿ, ತಾಲೂಕು ಕಾರ್ಯಾಧ್ಯಕ್ಷ ಮಡುಸಾಹುಕಾರ ಬಿರಾದರ್, ಗುಂಡಕನಾಳದ ಪೂಜ್ಯ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನ ನೀಡಿದರು. ವೇದಿಕೆಯಲ್ಲಿ ಮಲ್ಲನಗೌಡ ಪೊಲೀಸ್ ಪಾಟೀಲ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಡಿಬಿ ಕಲಬುರ್ಗಿ, ರಾಜುಗೌಡ ಕೋಳೂರು, ಗೌಡಪ್ಪಗೌಡ ತುಂಡಗಿ, ಪಂಚಕ್ಷಾಯ ಮುತ್ಯ, ಅಶೋಕ ಅಸ್ಕಿ, ವಿಶ್ವನಾಥ್ ನಾಡಗೌಡ, ಶಂಕರಗೌಡ ದೇಸಾಯಿ, ಬಲವಂತರಾಯ ನಡಹಳ್ಳಿ, ವೀರೇಶ್ ಕಾರಗನೂರ, ನಿಂಗಣ್ಣ ಹವಲ್ದಾರ್, ಊರಿನ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಗುಂಡಕನಾಳ ಹಾಗೂ ಬಿ ಸಾಲವಾಡಗಿಯ ರಸ್ತೆಯ ಇವತ್ತಿನ ಗುದ್ದಿ ಪೂಜಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯರು ಆದಂತ ಗುಂಡಕನಾಳ ಪೂಜ್ಯರ ಪಾದಕಮಲಗಳಲ್ಲಿ ದೀರ್ಘ ನಮಸ್ಕರಿಸಿ ಪೂರ್ತಿಲಿ ಎಂದರೆ ಕಾಂಗ್ರೆಸ್ ಶಿವಸೇನಾ ಜೋಡಿ ಅಲಯನ್ಸ್ ಮಾಡ್ಕೋತಿತ್ತಾನಂತದ್ ಇತ್ತಾನೆ. ಆದ್ರೆ ಮಹಾರಾಷ್ಟ್ರದಾಗ ಇವತ್ತ ಕಾಂಗ್ರೆಸ್ನವ್ರು ಶಿವಸೇನಾ ಜೋಡಿ ಅಲಯನ್ಸ್ ಮಾಡ್ಕೊಂಡು ಸರ್ಕಾರ ಮಾಡಿದ್ರು. ಇದಗೇನು ಯಾಕಂದ್ರೆ ಅಲ್ಲಿ ಪರಿಸ್ಥಿತಿಗೆ ಇಲ್ಲಿ ಇವತ್ತಿನ ಪರಿಸ್ಥಿತಿಗೆ ಈ ರಾಜ್ಯಕ್ಕೊಂದು ಒಳ್ಳೇದಾಗಬೇಕು, ಜನಪರವಾಗಿರುವಂತಹ ಸರ್ಕಾರ ಬರ್ಬೇಕನ್ನಂತ ವಿಚಾರ ಇಟ್ಕೊಂಡು ಇವತ್ತು ಅಲಯನ್ಸ್ ಅನ್ನು ಮಾಡ್ಕೊಂಡಾರ. ಆ ಅಲಯನ್ಸ್ ಆದ ತಕ್ಷಣ ನೀವ್ ಯಾರು ಧೈರ್ಯ ಗೆಡುವಂತದ್ದಿಲ್ಲ. ಇಲ್ಲಿ ಜೆಡಿಎಸ್ ಗಟ್ಟಿ ಆಗೈತಿ, ಜೆಡಿಎಸ್ ನೇ ಇರ್ತೈತಿ. ಬರುವಂತ ದಿನವಂದಾಗ ರಾಜ್ಯದಾಗೂ ಸಹಿತ ಜೆಡಿಎಸ್ ತನ್ನ ಪಟಾಕಿಯನ್ನು ಹಾರಿಸ್ತೈತೆ ಅನ್ನೋ ಇಲ್ಲಿ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ. ಪಾರ್ಟಿಗೆ ಏನೋ ಆಗಿರ್ಬೋದು, ಕೆಲವೊಂದು ಸತ್ಯ ಹಿನ್ನಡೆ ಆಗ್ಯದ. ಯಾಕಂದ್ರ ತಮ್ಗೆಲ್ಲಾ ಗುರ್ತೈತಿ 5 ಗ್ಯಾರಂಟಿ ಸ್ಕೀಮ್ಗಳು ತರುವ ಮುಖಾಂತರ ಸಾಕಷ್ಟು ಇವತ್ತಿನ ದಿವಸ ಸರ್ಕಾರದಲ್ಲಿ ಭವಿಷ್ಯದಾಗ ದುಡ್ಡಿಲ್ಲ. ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನಾವು ವಿರೋಧ ಪಾರ್ಟಿಯಲ್ಲಿ ಇರುವುದರಿಂದ, ನಮ್ಮ ಸರ್ಕಾರ ಇರಲೇ ಇರುವುದರಿಂದ ಕಾಮಗಾರಿಗಳು ಆಗುವುದಿಲ್ಲ ಅನ್ನೋಂತ ಭಾವನೆ ಈ ಕ್ಷೇತ್ರದ ಜನರಲ್ಲಿ ಕೆಲವೊಂದು ಷಡ್ಯಂತ್ರ ಮಾಡುವ ಮುಖಾಂತರ ಮೂಡಿಸಿದ್ರು. ಅದು ಸುಳ್ಳು ಅಂತೇಳಿ ನಿರ್ಪಿಸುವಂತ ಕೆಲಸ ಇವತ್ತು ಇಲ್ಲಿ ಬಂದಂತ ನನ್ನ ಎಲ್ಲಾ ಕಾರ್ಯಕರ್ತ ಬಂಧುಗಳು ಹಾಗೂ ಎಲ್ಲಾ ಹಿರಿಯರು ಕೂಡಿ ಇವತ್ತು ನಿರ್ಮಾಣ ಮಾಡಿರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರ ಈ ಭಾಗದ ಜನರ ಆಶೀರ್ವಾದದ ಫಲ ಎಲ್ಲಾ ಕಡೆನೂ ಹೆಚ್ಚಿನಾದ್ರ ಬಿ ಸಾಲವಾಡಗಿ ಜಿಲ್ಲಾ ಪಂಚಾಯತಿ ಒಳಗೆ ನಾನು ನಿರೀಕ್ಷೆ ಮಾಡಿದ್ದಿಲ್ಲ ನಾನು ಇಷ್ಟು ಮತಗಳನ್ನು ತಗೋತೀನಿ ಅಂತ ಹೇಳಿ. ಆದ್ರ ನಿಮ್ಮೆಲ್ಲರ ಒಂದು ಎಲ್ಲ ನಾಯಕರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೆಚ್ಚಿನ ಮತವನ್ನ ಕೊಡುವ ಮುಖಾಂತರ ನನಗ 20,000. ಯಾಕಂದ್ರ 2 ನ್ಯಾಷನಲ್ ಪಾರ್ಟಿಗಳಿದ್ದು ಹಿಂದಿನ ಪಕ್ಷ ಎಲ್ಲ ಅದ್ರ ಜೊತೆ ಇವನ್ ಬಲ್ಲಿ ಎಲ್ಲಿ ರೊಕ್ಕದಾವ್ ಇವೇನ್ ಗೆದಿತಾನಂತ ಮಾತನ್ನು ಸಹಿತ ಸಾಕಷ್ಟು ಜನ ಆಡ್ತಿದ್ರು. ಅದು ಈ ದೇವರಿಪ್ಪರಿಗೆ ಜನತೆ ರೊಕ್ಕ ಇರ್ಲಿಕ್ಕೂ ನಾವು ಗೆದಿಸ್ತೀವ ತೋರಿಸ್ಕೊಟ್ಟಂತವ್ರು ಯಾರಿದ್ರ ಅದು ದೇವರಿಪ್ಪರಿಗೆ ಮತದಾರರು, ನಮ್ಮ ಲೀಡರ್ಗಳು, ನಮ್ಮ ಕಾರ್ಯಕರ್ತರು ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.